ಒಂದು ಕಡೆ ಏನಾಗ್ತಿದೆ ಅಂತಂದ್ರೆ ಈ ಭಾವೈಕ್ಯತೆ ಒಂದಾಗಿ ದೇಶ ಕಟ್ಟೋದ್ ಬದಲು ನಾವೇನಾಗ್ತಿವಿ ಹೊಡೆದು ಆ ಜಾತಿಗಳ ಹೊಡೆದು ಎತ್ಕೊಂಡು ರಾಜಕಾರಣಕ್ಕೆ ಯೂಸ್ ಮಾಡ್ತಾ ಇದ್ದೀವಿ. ಅಲ್ಟಿಮೇಟ್ಲಿ ನಾವೆಲ್ಲ ಒಂದೇ, ನಾವೆಲ್ಲ ಮಾನವರು, ಎಲ್ಲ ಹೋಗೋದು ಮಣ್ಣಿಗೆ ಹೋಗೋದು. ಬ್ರಾಹ್ಮಣರು ಮಣ್ಣಿಗೆ ಹೋಗ್ತಾರೆ, ಎಲ್ರು ಮಣ್ಣು ಹೋಗ್ತೀವಿ, ಹಿಂದೂಗಳು ಮಣ್ಣಿಗೆ ಹೋಗ್ತೀವಿ, ಮುಸ್ಲಿಮ್ಸ್ ಮಣ್ಣಿಗೆ ಹೋಗ್ತೀವಿ. ಇರೋದ್ರಲ್ಲಿ ನಾವು ಭಾವೈಕ್ಯತೆ ಮೂಡುವ ಸಮಾಜವನ್ನು ಕಟ್ಟುವಂತ ಕೆಲಸವನ್ನ ನಾವು ಮಾಡ್ಬೇಕಾಗುತ್ತೆ. ಜನಪ್ರತಿನಿಧಿಗಳು ಮುಳಬಾಗಿಲು ತಾಲೂಕಿನ ಐತಿಹಾಸಿಕ ಒಂದು ಮಹತ್ವ ದಿನ ಅಂತ ಹೇಳ್ಬೋದು. ಇವತ್ತು ಇಡೀ ಮುಳಬಾಗಿಲು ತಾಲೂಕಲ್ಲಿ ನಮ್ಮ ಮೆಟ್ಟೂರಲ್ಲಿ ಇವತ್ತು ಮೊಹರಂ ಪ್ರಯುಕ್ತ ಬಾಬಾಯಿ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಇದ್ರ ವಿಶೇಷತೆ ಏನಂತಂದ್ರೆ ಈ ಬಾಬಾಯಿ ಹಬ್ಬವನ್ನ ಹಿಂದೂ ಮುಸ್ಲಿಂ ಬಾಯ್ ಅನ್ನೋ ಒಂದು ಸ್ವರೂಪದಲ್ಲಿ ಇವರಿಬ್ಬರು ಸೇರಿ ಮಾಡ್ತಕ್ಕಂಥ ಹಬ್ಬ ಇದು. ಇವತ್ತಿಂದ 27ನೇ ತಾರೀಕುವರೆಗೂ ಈ ಬಾಬಾಯನ್ನ ಪ್ರತಿ ಮನೆಗೂ ತಗೊಂಡೋಗಿ ತಿರುಗಿಸಿ ಅವ್ರ ಆಶೀರ್ವಾದ ಪಡೆದು ಇಡೀ ಸಕಲ ಕುಲಕ್ಕೆ ಕೂಡ ಒಳ್ಳೇದ್ ಮಾಡಪ್ಪ ಅಂತ ಕೇಳ್ಕೊಳ್ತಕ್ಕಂಥ ಹಬ್ಬ. ಅದು ವಿಶೇಷ ಹಬ್ಬ ಇದು. ಇಂಥ ಹಬ್ಬಕ್ಕೆ ನಾನು ಮತ್ತು ನಮ್ಮ MP ಅವರು ನಮ್ಮೆಲ್ಲ ನಾಯಕರು ಬಂದು ಈ ಹಬ್ಬದಲ್ಲಿ ಪಾಲ್ಗೊಂಡು ಇದನ್ನ ಬಾಬಾಯನ್ನ ದರ್ಶನ ಪಡ್ಕೊಂಡು ಹೋಗ್ತಾ ಇದೀವಿ. ಸಕಲವನ್ನು ನೋಡ್ಕೊಳ್ತಕ್ಕಂಥ ವ್ಯಕ್ತಿ ಇಡೀ ಮುಳಬಾಗಿಲು ತಾಲೂಕಿಗೆ ಒಳ್ಳೇದಾಗಲಿ ಅಂತ ಬಯಸ್ತಾ ಈ ಹಬ್ಬವನ್ನ ನಾನು ಕೂಡ ಆಚರಣೆ ಮಾಡ್ತಾ ಇಲ್ಲಿಂದ ಹೋಗ್ತಾ ಇದ್ವಿ. ಎಲ್ರಿಗೂ ನಮಸ್ಕಾರ. ಅಂದ್ರೆ ಇದು ಭಾವೈಕ್ಯತೆ ಮೂಡಿಸ್ತಕ್ಕಂತ ಒಂದು ಹಬ್ಬ ಇದು. ಸುಮಾರು ನಾನು ಕೂಡ ಚಿಂತಾಮಣಿ ನೋಡಿದ್ದೆ ನಾನು ಈ ಹಬ್ಬವನ್ನ. ಅದಾದ್ಮೇಲೆ ಲಾಸ್ಟ್ ಟೈಮ್ ಕೂಡ ನಮ್ಮ ಭಾವನಾಗಿರ್ತಕ್ಕಂಥ ನಮ್ಮ ಹೇಳಿದ್ರು ಇವರು ಕಲಂದ್ರನ್ ಹೇಳಿದ್ರು, ಈ ಊರಲ್ಲಿ ನಾವು ಈ ಹಬ್ಬವನ್ನ ಸ್ಟಾರ್ಟ್ ಆಗೋದು ನಮ್ಮ ಮನೆಯಿಂದ ಸ್ಟಾರ್ಟ್ ಆಗುತ್ತೆ. ಅದು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಹಬ್ಬ ಸ್ಟಾರ್ಟ್ ಆಗುತ್ತೆ. ಅನಿಲ್ ಹೇಳಿದ್ ಲಾಸ್ಟ್ ಟೈಮ್ ಹೇಳಿದ್ದೆ ನನಗೆ. ಈ ಹಬ್ಬವನ್ನ ನಮ್ಮ ಹಿಂದೂಗಳ ಮುಖಾಂತರವಾಗಿ ಈ ಭಾವೈಕ್ಯತೆ ಮೂಡಿಸ್ತಕ್ಕಂಥ ಈ ಬಾಬಾಯಿನ ಹಬ್ಬವನ್ನ ನಾವು ಸಾರಬೇಕಾಗುತ್ತೆ. ಇದು ಏನಾಗ್ಬಿಟ್ಟಿದೆ ಅಂದ್ರೆ ಹೋಗ್ತಾ ಕಮರ್ಷಿಯಲ್ ಹೋಗ್ತಾ ಇದೆ. ಯಾಕೆಂತಂದ್ರೆ ಒಂದು ಕಡೆ ಏನಾಗ್ತಿದೆ ಅಂತಂದ್ರೆ ಈ ಭಾವೈಕ್ಯತೆ ಒಂದಾಗಿ ದೇಶ ಕಟ್ಟೋದ್ ಬದಲು ನಾವೇನಾಗ್ತಿವಿ ಹೊಡೆದು ಆ ಜಾತಿಗಳ ಹೊಡೆದು ಎತ್ಕೊಂಡು ರಾಜಕಾರಣಕ್ಕೆ ಯೂಸ್ ಮಾಡ್ಕೊಳ್ತಾ ಇದೀವಿ. ಅಲ್ಟಿಮೇಟ್ಲಿ ನಾವೆಲ್ಲ ಒಂದೇ, ನಾವೆಲ್ಲ ಮಾನವರು, ಎಲ್ಲ ಹೋಗೋದು ಮಣ್ಣಿಗೆ ಹೋಗೋದು. ಬ್ರಾಹ್ಮಣರು ಮಣ್ಣಿಗೆ ಹೋಗ್ತಾರೆ, ಎಲ್ರು ಮಣ್ಣು ಹೋಗ್ತೀವಿ, ಹಿಂದೂಗಳು ಮಣ್ಣಿಗೆ ಹೋಗ್ತೀವಿ, ಮುಸ್ಲಿಮ್ಸ್ ಮಣ್ಣಿಗೆ ಹೋಗ್ತೀವಿ. ಇರೋದ್ರಲ್ಲಿ ನಾವು ಭಾವೈಕ್ಯತೆ ಮೂಡುವ ಸಮಾಜವನ್ನು ಕಟ್ಟುವಂತ ಕೆಲಸವನ್ನ ನಾವು ಮಾಡ್ಬೇಕಾಗುತ್ತೆ. ಜನಪ್ರತಿನಿಧಿಗಳು ಆದ್ರೆ ಈ ಮಿಟ್ಟೂರಲ್ಲಿ ತುಂಬಾ ನನಗೆ ಇಷ್ಟವಾಗಿದೆ ಅಂತಂದ್ರೆ ಈ ಹಬ್ಬವನ್ನ ಎಲ್ಲರೂ ಸೇರಿ ಮಾಡ್ತೀವಿ. ಅದೊಂದು ಇಷ್ಟ, ಎಲ್ಲರೂ ಸೇರಿ ಮಾಡ್ತಕ್ಕಂಥ ಬಾಬಾಯಿನ ಹಬ್ಬವನ್ನ ಇಷ್ಟ. ದಯವಿಟ್ಟು ತುಂಬಾ ವಿಜೃಂಭಣೆಯಿಂದ ಭಾವೈಕ್ಯತೆ ಕೂಡಿ ಸೇರುವಂತ ಒಂದು ಹಬ್ಬವನ್ನ, ಈ ಸಂದರ್ಭವನ್ನ ಕೊಟ್ಟಿದ್ದಕ್ಕೆ ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ.